ಖುಷಿ ಇದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಬಂದಿರೋದು RCB ಮ್ಯಾಚ್ ನೋಡೋಕ್ಕೆ ಖುಷಿ ಆಗ್ತಾ ಇದೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಇವತ್ತು ಸೀಕ್ವೆನ್ಸ್ ಏನಂದರೆ ಕೊಹ್ಲಿ ಜನ್ಮಸ್ಥಳ ಬಂದು ಡೆಲ್ಲಿ, ಹಾಂ, ಆದರೆ KL ರಾಹುಲ್ ಬಂದು ಬೆಂಗಳೂರು. ಇವತ್ತಿಬ್ಬರು ಅಪೋಸಿಟ್ ಇದ್ದಾರೆ. ಬಟ್ ಇಬ್ಬರು ಇಂಡಿಯನ್ ಟೀಮೇ ಅಲ್ಲ, ಸೊ ಅವ್ರಿಗೆ ಅದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇರುತ್ತೆ. ಆಮೇಲೆ ಕೊಹ್ಲಿ ಡೆಲ್ಲಿ ಬಿಲಾಂಗ್ ಆದರೂ ನಮ್ಮ ಕರ್ನಾಟಕದವ್ರೆ ಅಂತ ನಾವು ಯಾವಾಗಲೂ ಅವ್ರನ್ನ ಪ್ರೀತಿಸ್ತೀವಿ. ಅವರು ಕೂಡ ಕರ್ನಾಟಕದ ಬಗ್ಗೆ ಅಷ್ಟೇ ಹೆಮ್ಮೆಯಿಂದ ಮಾತಾಡ್ತಾರೆ ಯಾವಾಗಲೂ. ಸೊ ಖುಷಿಯಾಗುತ್ತೆ ಅವ್ರು ನೋಡೋದೇ ಒಂದು ಖುಷಿ ನಮಗೆ ಕೊಹ್ಲಿ ಅವ್ರನ್ನ. ಟೀಮ್ ವೈಸ್ ಅಗದಿ ಹ್ಯಾಪಿ ಆಗಿದೆ. ಅವ್ರು ಆ ಕಡೆ ರಾಹುಲ್ ಇದ್ದಾರೆ, ಈ ಕಡೆ ವಿರಾಟ್ ಕೊಹ್ಲಿ ಇದ್ದಾರೆ. RCB ಇದ್ದರೂ ಸಹಿತ ಎರಡು ಇಂಡಿಯಾ ಟೀಮ್ ಅಲ್ಲ, ಎರಡೂ ಯಾರು ಗೆದ್ದರೂ ಸಂತೋಷ ಪಡ್ತೇವೆ. ಬಟ್ RCB ಗೆದ್ದೀವಿ, ಕರ್ನಾಟಕ RCB ಗೆದ್ದೀವಿ. ಹೌದು, ಯಾಕಂದರೆ ಕೊಹ್ಲಿ ಮತ್ತೆ KL ರಾಹುಲ್ ಕೂಡ ಕ್ಯಾಪ್ಟನ್, ಇದು ಕೂಡ ಬೆಂಗಳೂರು ಮತ್ತು ಡೆಲ್ಲಿ ಒಂದೇ ಆದರೆ ಇದು RCBನೇ ಗೆಲ್ಬೇಕು ಅನ್ನೋದು ಆಸೆ ನಮ್ಮದು. RCBನೇ ಗೆಲ್ಬೇಕು. ವಿರಾಟ್ ಕೊಹ್ಲಿಗೆ ಸಪೋರ್ಟು, RCBಗೆ ಸಪೋರ್ಟ್. ನಾವು ಬೇರೆ ಟೀಮ್ಗೆ ಹೆಂಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ? KL ರಾಹುಲ್ RCBನಾಗಿದ್ರೆ ಇನ್ನೂ ಖುಷಿ ಆಗೋದು. ಬಟ್ ಇರಲಿ, ಪರವಾಗಿಲ್ಲ, ಎಲ್ಲಿದ್ರು ಚೆನ್ನಾಗಿರಲಿ. ನಮ್ಮ RCBಗೆ ಸಪೋರ್ಟ್ ನಮ್ಮದು. ನಮಗೆ ಹೋಮ್ ಗ್ರೌಂಡ್ ಇಂಪಾರ್ಟೆಂಟ್ ಅಲ್ಲ. ಫಸ್ಟು ಕೋಲ್ಕತ್ತಾಗೆ ಹೊಡೆದು ಬಂದಿದ್ದೀವಿ. ಸೆಕೆಂಡು ಚೆನ್ನಾಗಿ ಹೋಗ್ಬಿಟ್ಟು ಹೊಡೆದಿದ್ದೀವಿ. ನೆಕ್ಸ್ಟ್ ಮುಂಬೈಗೆ ಹೋಗ್ಬಿಟ್ಟು ಹೊಡೆದಿದ್ದೀವಿ. ನೆಕ್ಸ್ಟ್ ಏನಿದ್ರು ಕಪ್ ಮಾತ್ರನೇ ಉಳಿದಿರೋದು. ಹಾಂ, ನಾವು ಏನಾಗಲ್ಲ, ಹೋಮ್ ಗ್ರೌಂಡಲ್ಲೇ ಗೆಲ್ತೀವಿ. ಅದೆಲ್ಲ ಒಂದು ಮ್ಯಾಚ್ ಓದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮ್ಯಾಚ್ ಅದೇ ಥರ ಆಗೋದಿಲ್ಲ. ಗೆದ್ದೇ ಗೆಲ್ತೀವಿ, ಹೋಮ್ ಗ್ರೌಂಡಲ್ಲೇ ಕಪ್ ಎತ್ತೀವಿ. ಹಾಂ, ಗೆದ್ದೇ ಗೆಲ್ತೀವಿ. ನಂಬರ್ 1 ಟೇಬಲ್ಗೆ ಹೋಗ್ತೀವಿ. ಡೈರೆಕ್ಟ್ ಫೈನಲ್ಗೆ ಹೋಗಿ ಕಪ್ ತಗೊಂಡು ಬರ್ತಾ ಇರೋದು ಅಷ್ಟೇ, ಬೇರೆ ಏನೂ ಇಲ್ಲ. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ. ಖುಷಿ ವಿಚಾರ ಏನಂದರೆ ದೇವದೂತ್ ಪಡಿಕಲ್ ಕ್ಲಿಕ್ ಆಗಿದ್ದಾರೆ, ಅಷ್ಟೇ ಖುಷಿ, ಸಾಕು. ಆ ದೇವದೂತ್ ಪಡಿಕಲ್ ಪ್ಲೇಸಲ್ಲಿ KL ರಾಹುಲ್ ಇದ್ರೆ ಇನ್ನೂ ಚೆನ್ನಾಗಿತ್ತು. ಬಟ್ ದೇವದೂತ್ ಪಡಿಕಲ್ ಹ್ಯಾಪಿ. ಪಟ್ಟಿದ್ದಾರೆ ಸರ್, ಅವ್ನು ಏನು ಹೇಳೋಕ್ಕಾಗುತ್ತೆ ಸರ್? ಅವ್ನ ಬಗ್ಗೆ ಬೆಂಕಿ ಪ್ಲೇಯರ್ ಸರ್, ಅವನು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅಷ್ಟು ಸೀನಿಯರ್ ಪ್ಲೇಯರ್ ಅವ್ನು ಹ್ಯಾಂಡಲ್ ಮಾಡ್ತಾನೆ ಅಂದರೆ ಗ್ರೇಟ್ ಸರ್. ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾನೆ. ಸರ್, ಯಾರಿಗೂ ಪರ್ಫಾರ್ಮೆನ್ಸ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ, ಅವರು ನಮ್ಮವರೇ. ಓಕೆನಾ? ಫಸ್ಟು ನಮ್ಮ ಟೀಮಲ್ಲಿ ಮಾಡ್ತಾಯಿದ್ರು, ಮಾಡಿಲ್ಲ ಸರಿಯಾಗಿ. ಈಗ ಹೊರಗಡೆ ಹೋಗಿ ಚೆನ್ನಾಗಿ ಆಡ್ತಾರೆ, ಆಡಲಿ, ತೊಂದರೆ ಇಲ್ಲ. ಬಟ್ ನಮ್ಮ RCB ಮೇಲೆ ಚೆನ್ನಾಗಿ ಆಡ್ತಾಯಿದ್ರು ಸಾಕು. ಸರ್, RCB ಯಾವತ್ತಾರು ಚೆನ್ನಾಗಿದ್ರೆ ಅದು ಇಷ್ಟು ಇದೆಯಾ? ಎಲ್ಲ ಬಾಯಿಗೆ ಬಂದ್ಬಿಟ್ಟೆ ಗೆದ್ದಿರೋದು. ಇವತ್ತಿನೂ ಜಾಸ್ತಿ ಬರುತ್ತೆ ಬಾಯಿಗೆ. ಮೊನ್ನೆ ಸ್ವಲ್ಪ ಕಡಿಮೆ ಬಂದಿದೆ ಹಾರ್ದಿಕ್ ಪಾಂಡ್ಯದಿಂದ, ಇವತ್ತಿನೂ ಜಾಸ್ತಿ ಬರುತ್ತೆ. ಯಾಕಂದರೆ ಎಲ್ಲ ನಮ್ಮ ಪ್ಲೇಯರ್ಗಳು ಆಪೋಸಿಟಲ್ಲಿದ್ದಾರೆ, ಅವ್ರು ನಮ್ಮ ಮೇಲೆ ಆಡೇ ಆಡ್ತಾರೆ, ಅದು ಬಾಯಿಗೆ ಬರ್ಸ್ತಾರೆ. ಬಟ್ ನಾವು ಗೆದ್ದೇ ಗೆಲ್ತೀವಿ ಅಷ್ಟೇ. ಫೈಟ್ ಇರುತ್ತೆ ಸರ್. ನಮ್ಮ ಡೆಲ್ಲಿ ಟೀಮ್ ಚೆನ್ನಾಗಿದೆ ಸರ್, ಬ್ಯಾಲೆನ್ಸ್ಡ್ ಟೀಮ್ ಇದೆ. ಚೆನ್ನಾಗಿ ಫೈಟ್ ಕೊಡ್ತಾರೆ, ನಾವು ಫೈಟ್ ಕೊಡ್ತೀವಿ, ಚೆನ್ನಾಗಿ ಗೆಲ್ತೀವಿ. ಇವತ್ತು ನಂಬರ್ 1ಗೆ ಬರ್ತೀವಿ. ಪಾಯಿಂಟ್ ಟೇಬಲಲ್ಲಿ ನಂಬರ್ 1ಗೆ ಬರ್ತೀವಿ ಇವತ್ತು ನಾವು. ಸರ್, RCB, ಡೆಲ್ಲಿ, ಗುಜರಾತು, ಲಕ್ನೋ. ಸರ್, ಅಲ್ಲಿ ಇವಾಗ ಕಬ್ಬನ್ ಪಾರ್ಕ್ ಇದೆಯಲ್ಲ, ಇರೋ ಗಿಡ ಸ್ವಲ್ಪ ಹೋಗಿದೆ, ಅಲ್ಲಲ್ಲಿ ಒಣಗೋಗಿದೆ ಗಿಡ. ಆ ಗಿಡ ತೆಗೆದ್ಬಿಟ್ಟು ಅವರು ಗಿಡ ಉಣ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಗಿಡ, ಅಲ್ಲಿ ಒಣಗೋಗಿರೋ ಗಿಡ ಜಾಗದಲ್ಲಿ ಹೊಸದು ಗಿಡ ಉಣ್ತಾ ಇದ್ದಾರೆ ಅಷ್ಟೇ. ಅವರು ಕಾಡು ಬೆಳ್ಸಕ್ಕೆ ಹೋಗ್ತಾ ಇದ್ದಾರೆ ಸರ್. ಅವತ್ತಂತೂ ಬಿಡೋದೇ ಇಲ್ಲ ಸರ್. ಹುಚ್ಚರಾಗಿ ಹೊಡೆದಾಗ ಹೊಡಿತಾ ಇರೋದು ಅಷ್ಟೇ, ನಾಯಿ ಹೊಡೆದಾಗ ಹೊಡಿತಾ ಇರೋದು, ಕಳಿಸ್ತಾ ಇರೋದೆ ಅವ್ರನ್ನ. ಸರ್, ಅವರು ಮನೆಗೆ ರೆಸ್ಟ್ ತಗೊಳ್ಳೋ ಟೈಮ್ವರೆಗೆ ಚಾನ್ಸ್ ಎಲ್ಲ ಕೊಟ್ಟಿದ್ದಾರೆ. ವಿಜಯ್ ಶಂಕರ್ ಟೆಸ್ಟ್ ಪ್ಲೇಯರು, R ಅಶ್ವಿನ್ ಟೆಸ್ಟ್ ಪ್ಲೇಯರು, ಜಡೇಜಾ ಟೆಸ್ಟ್ ಪ್ಲೇಯರ್, ಎಲ್ಲರಿಗೂ ಟೆಸ್ಟ್ ಪ್ಲೇಯರ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಅವರು ಅಂದರೆ ಬೇಗ ಮನೆಗೆ ಹೋಗ್ದಂಗೆ ಬಂದು ಅವ್ರಿಗೇನೋ ಸ್ವಲ್ಪ ಮನೆ ಕಷ್ಟಗಳಿರ್ತವೆ, ಅವ್ರಿಗೆ ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ. ಸರ್, ಈ ಸಲ ಕಪ್ ನಮ್ಮದೇ. ಜೈ RCB. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.